ಕುರಿಗಾಯಿಗಳು ಅಂತ ಇರ್ತಾರೆ. ಅವರು ಒಂದೂರಲ್ಲಿ ಇರೋರಲ್ಲ. ಉತ್ತರ ಕರ್ನಾಟಕದ ಜನಕ್ಕೆ ಅವರ ಬಗ್ಗೆ ಗೊತ್ತಿರುತ್ತೆ. ಇನ್ನು ತಿಥಿ ಸಿನಿಮಾ ನೋಡಿದ್ರೆ ನಿಮಗೆ ಅವರ ಬಗ್ಗೆ ಕಲ್ಪನೆ ಬಂದಿರುತ್ತೆ. ಅಂತ ಕುರಿಗಾಯಿಗಳ ನಡುವೆ ಒಬ್ಬ ಕೊಲೆಯಾಗಿ ಹೋದ. ಗಡ್ಡಪ್ಪಜ್ಜ ಅನ್ನೋ ವೃದ್ಧನಂತವನೇ ಒಬ್ಬ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಯಡ್ರಾಮಿ ತಾಂಡದಲ್ಲಿದ್ದ. ಕುರಿ ಕಾಯ್ಕೊಂಡಿರ್ತಾ ಇದ್ದ. ಆತ ಒಂದಿನ ಇದ್ದಕ್ಕಿದ್ದ ಹಾಗೇನೆ ಕಾಣಲ್ಲ. ಹುಡುಕೊಂಡು ಹೋದ್ರೆ ಹೊಲದ ಬಾವಿಯೊಂದರಲ್ಲಿ ಹೆಣ ಕಾಣುತ್ತೆ. ದೇವ್ರು ಮಾಡ್ಯಾರಂತ ಕಿಸಿ ಹಲಿಗೆ ಬಾರಿಸ್ಲಾ ಹೋಗಿದ್ರಿ ಸರ್ ಅವರು. ಹಲಿಗೆ ಬಾರಿಸ ಹೋಗೋದನ್ನ 5:05 ಬರ್ತಂತ ಕುರಿಗಳು ಹೇಳಿದ್ರಿ ಸರ್ ಅವರು. 6:06 ಐತ್ರಿ, ಮತ್ತು ಸಿಗ್ಲಿಲ್ಲ ಕುರಿ ರೀ. ಮತ್ತು ನಾವೆಲ್ಲರೂ ಹುಡುಗರು ಹಾಕಿಸಿ ಮತ್ತು ಹೊಲ ತಿರುಗಾಡಿಕಿಸಿ ಶಿವಪುರ 10:00 ತನಕ ತಿರುಗಾಡಿವ್ರಿ. 10:00 ಹೋಗಿಸಿ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಕೊಟ್ರಿ ಸರ್. ಅಲ್ಲಿ ಒಂದು ಕಂಪ್ಲೇಂಟ್ ಕೊಸಿ ಅವ್ರು ಹೇಳಿದ್ರು, ಇನ್ನೂ ಒಂದು ಸಲ ಹುಡುಕ್ಯಾರ ನೀವು ಶಿವಪುರ, ಬಳಬಟ್ಟಿ, ಚಾಮನಾಳಿ ಇವೆಲ್ಲ ಹುಡುಕಾಡಿಕಿಸಿ ಹಂಗರಿ ಎಲ್ಲ ತಿರುಗಾಡಿ ಬಾ ಅಂತ ಹೇಳಿದ್ರಿ ಸರ್. ಎಲ್ಲ ತಿರುಗಾಡಿ ತಿರುಗಾಡಿ ಬಂದೇವು ಸರ್. ಬಂದಿಗೆ ಸಿಗಲಿಲ್ಲ ರೀ. ಆತ ಹಂಗ ಸತ್ತ ಅನ್ನೋದು ಆ ಟೈಮ್ಗೆ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಆದರೆ ಸ್ವಲ್ಪ ಯೋಚಿಸಿದ್ರೆ ನಿಜಾಂಶ ಆಗ್ಲೇ ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ಆತ ಕಾಯ್ತಾ ಇದ್ದಂಥ ಕುರಿಗಳೆಲ್ಲ ಕಳವಾಗಿದ್ವು. ಆ ಕುರಿ ಕಳ್ತನ ಯಾವಾಗಾಯ್ತು? ಅಜ್ಜ ಆಯತಪ್ಪಿ ಬಾವಿಗೆ ಬಿದ್ದ ಮೇಲೆ ಕಾಯೋರು ಯಾರೂ ಇಲ್ಲ ಅಂತ ಎತ್ಕೊಂಡು ಹೋದ್ರೋ, ಅಥವಾ ಅಜ್ಜನ ಮರ್ಡರ್ ಮಾಡಿ ಕುರಿಗಳನ್ನ ತಗೊಂಡು ಹೋದ್ರೋ ಅನ್ನುವಂಥ ವಿಚಿತ್ರ ಕನ್ಫ್ಯೂಷನ್ನು ಅಲ್ಲಿ ಸೃಷ್ಟಿಯಾಗ್ಬಿಟ್ಟಿತ್ತು. ಎನಿಹೌ 2 ಪ್ರಕರಣಗಳನ್ನಂತೂ ದಾಖಲಿಸಿಕೊಂಡ್ರು. ಮುಂದೆ ಸಿಕ್ಕವರು ಆ 2 ಪ್ರಕರಣದ ಆರೋಪಿಗಳು.